ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ಗೈಸ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅಂತಾನೆ ಅನಿಸ್ತಾ ಇದೆ. ಬಟ್ ಜಾಸ್ತಿ ಜನ ಈ ಒಂದು ವಿಚಾರನ ಥಿಂಕ್ ಮಾಡ್ತಾ ಇಲ್ಲ. ಈ ಒಂದು ವಿಚಾರ ಇಂಟರ್ನೆಟ್ ಅಲ್ಲಿ ಜಾಸ್ತಿ ವೈರಲ್ ಆಗ್ತಾ ಇಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಎಲ್ಲರಿಗೂ ಕೂಡ ಅದನ್ನ ಮತ್ತೊಮ್ಮೆ ಗೆಲ್ಲಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು 1 year ago today soon to be 3 time ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಕಳೆದ ವರ್ಷ ಇದೇ ದಿನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದಿದ್ರು. ಅಂಡ್ ಆದಷ್ಟು ಬೇಗ ನಾನು 3ನೇ ಬಾರಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸ್ತಾ ಇದ್ದಾರೆ. ಗಾಯ್ಸ್, ಈ ಒಂದು ಚಾನ್ಸ್ ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪ್ರಾಬಬ್ಲಿ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಅವರು ಈ ಬಾರಿ ರೋಡ್ ಟು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬಹುದು. ಬಟ್ ಇಲ್ಲಿ ಒಂದು ಡಿಫರೆನ್ಸ್ ಏನಪ್ಪಾ ಅಂದ್ರೆ ಈ ಬಾರಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ದ ಪೀಪಲ್ ಚಾಂಪಿಯನ್, ದ ಫೈನಲ್ ಬಾಸ್ ಆಫ್ ದ WWE ರಾಕ್ ಅವರು ನಮಗೆ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು, ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಒಂದು ಆಫರ್ ನ ಇಟ್ಟಿದ್ದಾರೆ. ಬಾ ಕೋಡಿ, ನನ್ನ ಜೊತೆ ಸೇರ್ಕೋ, ನನ್ನ ಚಾಂಪಿಯನ್ ಆಗುವಂತ. ಅಂಡ್ ಆ ಒಂದು ಆಫರ್ ನ ನಮ್ಮ ಕೋಡಿ ರೋಡ್ಸ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೋ ಅಥವಾ ರಿಜೆಕ್ಟ್ ಮಾಡ್ಕೋತಾರೋ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಫ್ಕೋರ್ಸ್ ಅಕ್ಸೆಪ್ಟ್ ಏನಾದ್ರೂ ಮಾಡ್ಕೊಂಡ್ರೆ WWE ಇಡೀ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಮೆರಿಕನ್ ನೈಟ್ ಮೇರು ಹೀಲ್ ಅಮೆರಿಕನ್ ನೈಟ್ ಮೇರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಆ ಒಂದು ವಿಚಾರ ಆಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಬಟ್ WWE ಅವರು ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಅಫ್ಕೋರ್ಸ್ ಆ ಒಂದು ವಿಚಾರನ ನಾವು ಸೈಡ್ಗೆ ಇಟ್ರೆ ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ರಾಕ್ ಅವರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ರಾಕ್ ಅವರ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ರಾಕ್ ಅವರು ಈ ಬಾರಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರು ಗೆಲ್ತಾರೋ ಅವರ ಜೊತೆ ನಿಲ್ಲುವಂತಹ ಚಾನ್ಸಸ್ ಇದೆ. ಅಂಡ್ ಪ್ರಾಬಬ್ಲಿ ರಾಕ್ ಅವರು ಈ ಬಾರಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಗೆಲ್ಸೋದಕ್ಕೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೆಲ್ಪ್ ಕೂಡ ಮಾಡಬಹುದು. ಅಂಡ್ ಯಾಕೆ ಈ ಒಂದು ವಿಚಾರನ ಜನ ನಂಬ್ತಾ ಇಲ್ಲ ಅಂದ್ರೆ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಳೆದ ವರ್ಷನೂ ಕೂಡ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದಿದ್ರು. ಸೊ ಕಂಟಿನ್ಯೂಸ್ ಆಗಿ WWE ಅವರು ಡ್ರೂ ಮ್ಯಾಕೆಂಟೈರ್ ಅವರ ಕೈಯಲ್ಲಿ ಎರಡೆರಡು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಸೋದೇ ಇಲ್ಲ ಅಂತ ಸ್ವಲ್ಪ ಜನ ಅನ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನೆನಪು ಮಾಡಬೇಕು, ಇದೇ ನಮ್ಮ ಕೋಡಿ ರೋಡ್ಸ್ ಅವರು ಕಂಟಿನ್ಯೂಸ್ ಆಗಿ ಎರಡೆರಡು ಬಾರಿ ರಾಯಲ್ ರಂಬಲ್ ನ ಗೆದ್ದಿದ್ರು. ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ಕೋಡಿ ರೋಡ್ಸ್ ಅವರು ಕಳೆದ ವರ್ಷ ತಾನೇ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ, ಈ ವರ್ಷ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಎಲ್ಲರನ್ನು ಕೂಡ ಶಾಕ್ ಮಾಡಿ ಕಂಟಿನ್ಯೂಸ್ ಆಗಿ 2ನೇ ಬಾರಿ ರಾಯಲ್ ರಂಬಲ್ ನ ಗೆದ್ದಿದ್ರು. ಅಂಡ್ ಅದೇ ರೀತಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಇಲ್ಲಿ ಮಾಡಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಹೋದಾಗ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪ್ರಾಬಬ್ಲಿ ನಮ್ಮ ರಾಕ್ ಅವರು ತನ್ನ ಚಾಂಪಿಯನ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಕಾರ್ಪೊರೇಟ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಅಮೆರಿಕನ್ ನೈಟ್ ಮೇರ್ ಅವರ ನಡುವೆ ನಮಗೆ WWE ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ ಸಂಬಂಧ ಕೂಡ ಈಗ ಚೆನ್ನಾಗಿದೆ. ಅಂಡ್ ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕ್ಯಾರೆಕ್ಟರ್ ಅಲ್ಲೂ ಕೂಡ ಒಂದು ದೊಡ್ಡ ಚೇಂಜ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅವರಿಗೆ ಎಷ್ಟೇ ಬೇಜಾರಾದ್ರೂ ಕೂಡ ಹ್ಯಾಪಿಯಿಂದ ಇದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತು ನಾನು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆಲ್ತೀನಿ ಅಂತ. ಸೊ WWE ಅವರು ಈ ರೀತಿ ಒಂದು ಆಂಗಲ್ ನ ತಗೊಂಡ್ ಬರಬಹುದು. ಅಂಡ್ ಇದಕ್ಕೆ ಪುಷ್ಟಿ ಕೊಡೋ ರೀತಿ ನಮ್ಮ ಝೀರೋ ನ್ಯೂಸ್ ಅವರ ಒಂದು ಟ್ವೀಟ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಝೀರೋ ನ್ಯೂಸ್ ಅವರ ಟ್ವೀಟ್ ಗಳನ್ನ, ಅಪ್ಡೇಟ್ ಗಳನ್ನ ಈಗ ನಾವೆಲ್ಲರೂ ಕೂಡ ನಂಬಲೇಬೇಕು. ಯಾಕಂದ್ರೆ ರಾಕ್ ಅವರ ವಿಚಾರದಲ್ಲಿ ಅವರು ಸರಿಯಾಗಿದ್ದಾರೆ ಅಂತ ಹೇಳ್ಬಹುದು. ಅಂಡ್ ಈಗ ಅವರು ಕೆಲವೊಂದಷ್ಟು GIF ಗಳನ್ನ ಪೋಸ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ GIF ನ ಪೋಸ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ GIF ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಅವರು ಟೀಸ್ ಮಾಡ್ತಾ ಇದ್ದಾರೆ, ರಸಲ್ ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ ಅಲಯನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಈ ಒಂದು ಸ್ಟೋರಿ ಏನಾದ್ರೂ ಆದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರ್ತಕ್ಕಂತಹ ಕಾಂಪಿಟೇಟರ್ಸ್ ಗಳು ಹಾಗೆ ರಾಕ್ ಅವ್ರನ್ನ ಹೋಲಿಸಿದ್ರೆ ಜಾಸ್ತಿ ಸಾಧ್ಯತೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಕಾಣಿಸ್ತಾ ಇದೆ ರಾಕ್ ಅವರ ಜೊತೆ ಸೇರ್ಕೊಳ್ಳೋದಕ್ಕೆ. ಅಂಡ್ ಹಿಂದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಅದೇ ರೀತಿ ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಂಪ್ಲೀಟ್ ಆಗಿ ಬ್ಲಡ್ ಲೈನ್ ಹಿಂದೆ ಬಿದ್ದಿದ್ರು. ನಾನು ಬ್ಲಡ್ ಲೈನ್ ನ ಸುಮ್ಮನೆ ಬಿಡೋದಿಲ್ಲ, ಬ್ಲಡ್ ಲೈನ್ ಅಲ್ಲಿ ಇರ್ತಕ್ಕಂತಹ ಒಬ್ಬೊಬ್ಬ ಮನುಷ್ಯನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಬ್ಲಡ್ ಲೈನ್ ಹಿಂದೆನೆ ಹೋಗ್ತಾ ಇದ್ರು. ಬಟ್ ಅವರು ರಾಕ್ ಅವರ ಬಗ್ಗೆ ಹೇಳಿದ್ರು, ಇಲ್ಲ ನಾನು ಬ್ಲಡ್ ಲೈನ್ ಹಿಂದೆ ಹೋಗ್ತೀನಿ ಅಷ್ಟೇ, ರಾಕ್ ಅವರ ಹಿಂದೆ ಹೋಗೋದಿಲ್ಲ. ಯಾಕಂದ್ರೆ ರಾಕ್ ಹಾಗೆ ನನ್ನ ನಡುವೆ ರಿಲೇಶನ್ಶಿಪ್ ಚೆನ್ನಾಗೇ ಇದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ರು. ಸೊ ಪ್ರಾಬಬ್ಲಿ ಈ ರೀತಿ ಒಂದು ಲಾಂಗ್ ಟರ್ಮ್ ಸ್ಟೋರಿ ಲೈನ್ ನ WWE ಅವರು ತಗೊಂಡ್ ಬರ್ಬೋದು. ಎಲಿಮಿನೇಷನ್ ಚೇಂಬರ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಯಾವ ವಿಚಾರ ನಮಗೆ ನೋಡೋದಕ್ಕೆ ಸಿಗುತ್ತೆ? ಒಂದು ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ರಾಕ್ ಅವರ ಜೊತೆ ಅಲೈನ್ ಆಗ್ತಾರೆ
ಆಗ್ತಾರಾ ಅಥವಾ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರು ಏನಾದ್ರು ರಾಕ್ ಅವರ ಜೊತೆ ಅಲೈನ್ ಆಗ್ತಾರಾ ಅಥವಾ ಇವರಿಬ್ರನ್ನು ಬಿಟ್ಟು ಯಾರಾದ್ರೂ ಸರ್ಪ್ರೈಸ್ ಆಗಿ ನಮ್ಮ ರಾಕ್ ಅವರ ಜೊತೆ ಅಲೈನ್ ಆಗ್ತಾರೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.